ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶಿಕಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕ್ಕಿದ ಅವರೆಕಾಳು ಹಾಕ್ಬಿಟ್ಟು ಮಾಡೋ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವೆಲ್ಲರೂ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಹೇಗೆ ಮಾಡೋದು ಅಂತಲೂ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ, 1 kg ಆಗುವಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ ಅವರೆಕಾಳು ತೊಗೊಂಡಿದ್ದೀನಿ, ಚಿತ್ಕಿಸಿರೋ ಅವರೆಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಮತ್ತು ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪೌಡರ್ ಒಂದು 6ರಿಂದ 8 ಸ್ಪೂನ್ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 3 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಈರುಳ್ಳಿ, 1 ಇಂಚ್ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕಡಲೆ ಬಂದು ನಿಮಗೆ ಆಪ್ಷನಲ್, ಬೇಕಾದರೆ ಹಾಕೊಬೋದು. ನಾವು ಮೊದಲಿಗೆ ಫ್ರೈ ಮಾಡ್ಕೊಬೇಕು. ಏನೇನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ನಾನು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿನ ನಾವು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ನಾನು ಕಡಲೆ ಹಾಕ್ತಾಯಿದ್ದೀನಿ. ಕಡಲೆ ಬಂದು ನಿಮಗೆ ಆಪ್ಷನಲ್ಲು. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಗಮ್ಮಂತ ಸ್ಮೆಲ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಬೇಕು. ಆಮೇಲೆ ಕಟ್ ಮಾಡಿ ಇಟ್ಟಿರೋಂಥ 3 ಟೊಮೊಟೊನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಕಾಯಿ ತುರಿ, ಈ ಕಾಯಿ ತುರಿನೂ ಅಷ್ಟೇ ಲೈಟಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಆಮೇಲೆ ಮತ್ತೆ 6ರಿಂದ 8 ಸ್ಪೂನ್ ತೊಗೊಂಡಿರೋ ನಾನಂತ ಸಾಂಬಾರು ಪೌಡರ್, ಇದು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡರ್, ನನಗೆ ನನ್ನ ಅಮ್ಮ ಕೊಟ್ಟಿರೋಂಥ ಚಿಕನ್ ಸಾಂಬಾರು ಪೌಡರ್. ಇದನ್ನು ಫ್ರೈ ಮಾಡ್ಕೊಂಡು 2 ನಿಮಿಷ ಗ್ಯಾಸ್ ಆಫ್ ಮಾಡಿ ಇದು ಕೂಲ್ ಆಗೋವರೆಗೂ ಬಿಡಬೇಕು. ಇದು ಕೂಲ್ ಆಗಿದ ನಂತರ ನೋಡಿ, ಈ ಥರ ಇದು ಕೂಲ್ ಆಗಿದ ನಂತರ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ ನಂತರ ಮತ್ತೆ ನಾವು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಗ್ಯಾಸ್ ಹಚ್ಬಿಟ್ಟು ನಾನು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಈ ಕುಕ್ಕರ್ ಕಾದ್ಮೇಲೆ ನಾನು ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ನಾವು ಎಣ್ಣೆ ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆನೇ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನೀವು ಜಾಸ್ತಿ ಎಣ್ಣೆನ ನೀವು ಹಾಕ್ಕೊಬೋದು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನು 1 ಗೆಡ್ಡೆ ಈರುಳ್ಳಿನ ಮತ್ತೆ ಇನ್ನೊಂದು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನದ ಪುಡಿ ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಚಿಕನ್, ನಾವು ತೊಗೊಂಡಿರೋಂಥ 1 kg ಅಷ್ಟು ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಂಥ ಚಿಕನ್ನ ನಾನು ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಫ್ರೈ ಆದಮೇಲೆ ಅವರೆಕಾಳು ಹಾಕ್ಕೊಬೇಕು. ಈ ಅವರೆಕಾಳು ಮುಂಚೆನೇ ಹಾಕ್ಕೊಂಡ್ರೆ ಎಲ್ಲ ಕಲಸೋಗ್ಬಿಡುತ್ತೆ. ಅವರೆಕಾಳು ಚಿಕನ್ ಸ್ವಲ್ಪ ಬೆಂದಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಹಾಕ್ಕೊಂಡು ಒಂದು 2-3 ಮಿನಿಟ್ಸ್ ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕಷ್ಟೆ. ಆಮೇಲೆ 2 ಮಿನಿಟ್ಸ್ ಫ್ರೈ ಮಾಡಾದ್ಮೇಲೆ 1 ರೌಂಡ್ ಸ್ವಲ್ಪ ತಿರುಗಿಸ್ಕೊಂಡು ನಾನು ಏನು ಖಾರ ಇಟ್ಕೊಂಡಿರ್ತೀನೋ ಆ ಖಾರನ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಖಾರನ ಹಾಕ್ಕೊಂಡು ಇವಾಗಲೇ ಸ್ವಲ್ಪ ನೀರು ಹಾಕ್ಬಾರ್ದು. ಈ ಖಾರನ ಹಾಕಿದ್ಮೇಲೆ ಖಾರದಲ್ಲೇ ಸ್ವಲ್ಪ ಚಿಕನ್ನ ಬೇಯಿಸಬೇಕು. ಆವಾಗ ರುಚಿ ಚೆನ್ನಾಗಿರುತ್ತೆ. ಖಾರದಲ್ಲಿ ರುಚಿ ಬೇಯಿಸ್ಮೇಲೆ ನಾವು ಕುಕ್ಕರ್ ಮುಚ್ಚಿ ಮತ್ತೆ ಒಂದು 2-3 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಮೇಲೆ ಅದು ಈ ರೀತಿ ನೋಡಿ ಕುದೀತಾ ಇದೆ ಆಗಲೇ. ಇದಕ್ಕೆ ಮತ್ತು ನಾನು ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಸಾಂಬಾರು ತೊಗೊಂಡು ನೀವು ಕುಕ್ಕರ್ ಮುಚ್ಚಿ 1 ವಿಜಲ್ ಕೂಗಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಚಿಕನ್ ಸಾಂಬಾರು ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವಿದು ಯಾರ್ಯಾರು ಚಿಕನ್ ಟೇಸ್ಟ್ ಮಾಡ್ತೀರೋ ಅದನ್ನು ಕಮೆಂಟ್ ಮಾಡಿ. ನಾನು ಇದಕ್ಕೆ ಚಿಕನ್ ಬಿರಿಯಾನಿ ಅಂತ ಚೆಕ್ ಮಾಡಿಬಿಟ್ಟು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲೇ ಹಾಕಬೇಕು, ಯಾಕೆಂದರೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಈ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾವು ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.